ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಸ್ತು ತಿರುಗೋ ಪೊಲೀಸ್ ಅವರು ಇದ್ಕೊಂಡೇ ಏನೂ ಮಾಡಕ್ಕಾಗ್ತಾ ಇಲ್ಲ. ಇದು ಬರೀ ಪೊಲೀಸ್ ಅವರಿಂದ ಮಾತ್ರ ಬಗೆಹರಿಯುವಂತ ಸಮಸ್ಯೆ ಅಲ್ಲ. ಊರ್ ಜನ ಎಚ್ಚೆತ್ಕೋಬೇಕು. ಸೂರ್ಯ ವಂಶದವರಾಗಿ ನಾವೇನಾದ್ರೂ ಮಾಡಲೇಬೇಕು. ಏನಾಯ್ತಪ್ಪ ಸೂರ್ಯ? ಸದ್ಯ ಹುಡುಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಆಸ್ಪತ್ರೆ ತುಂಬಾ ಜನ, ಅದರಲ್ಲಿ ಅರ್ಧಕ್ಕರ್ಧ ಜನ ನಮ್ಮೂರ್ನವ್ರೆ. ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗಿರೋರ ತನಕ ಎಲ್ಲರೂ ಒದ್ದಾಡ್ತಾ ಇದ್ರು. ಅವ್ರ ಕುಟುಂಬದವರೆಲ್ಲ ನನ್ನ ಹತ್ರ ಬಂದು ಕಣ್ಣೀರು ಹಾಕ್ಕೊಂಡು ನನಗೆ ಸಹಾಯ ಮಾಡಿ ಅಂತ ಅಂಕಲ್ ಹಚ್ಚಿ ಬೇಡ್ಕೊಳ್ತಾ ಇದ್ರು. ತಾತ, ಇಂಥ ಹೃದಯ ಕಲ್ಕೋ ಘಟನೆನ ನನ್ನ ಜೀವಮಾನದಲ್ಲೇ ನಾನು ಯಾವತ್ತೂ ನೋಡಿಲ್ಲ. ಸೂರ್ಯ, ಇಂಥದಕ್ಕೆಲ್ಲ ನಾವು ಎದೆಗುಂದಬಾರ್ದಪ್ಪ. ಜನರಲ್ಲಿ ಆಕ್ರೋಶ ಇದೆ. ಒಂದೇ ಬಗ್ಗೆ ಸಮಸ್ಯೆ ಆದ್ರೆ ನಾವು ಹೇಗೋ ಬಗೆಹರಿಸ್ಬೋದು. ಕಳ್ಳತನ, ದರೋಡೆ, ಹೊಲಗಳಿಗೆ ಬೆಂಕಿ, ಕುಡಿಯೋ ನೀರಿಗೆ ವಿಷ, ಇದನ್ನೆಲ್ಲ ಯಾರೋ ಮುಂದಾಲೋಚನೆ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಚೇರ್ಮನ್ರು ಏನೂ ಮಾಡ್ತಾ ಇಲ್ಲ ಅಂತ ಊರ್ ತುಂಬಾ ಜನ ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ. ತಲೆಮಾರಿಂದ ಕಾಪಾಡ್ಕೊಂಬಂದಿರೋ ಹೆಸರು ಹಾಳಾಗ್ತಾ ಇದೆ. ಇಂಥ ಒಂದು ಹೇಯ ಕೃತ್ಯ ಮಾಡಿದವ್ರನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಜನರ ನಂಬಿಕೆ ಮತ್ತೆ ಗಳಿಸಬೇಕು ಅಂತಂದ್ರೆ ಅವ್ರು ಕಳ್ಕೊಂಡಿರೋದನ್ನ ವಾಪಸ್ ಅವ್ರಿಗೆ ಕೊಡಿಸ್ಬೇಕು. ನೋಡಪ್ಪ ಸೂರ್ಯ, ನಮ್ಮ ಊರು ದೊಡ್ಡದು, ಆದರೆ ನಮ್ಮ ನೋವು ಕಷ್ಟ ಯಾವುದೂ ದೊಡ್ಡದಲ್ಲ. ಊರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ಪ್ರಾಣನ ಒತ್ತೆ ಇಟ್ಟು ಕಾಪಾಡಬೇಕು. ಆಗ್ಲೇ ಸೂರ್ಯವಂಶದ ಹೆಸರು ಉಳಿಯೋದು. ನೀನಿದ್ರ ಬಗ್ಗೆ ಚಿಂತೆ ಮಾಡಬೇಡ ತಾತ. ನಾನು ಮೊದಲೇ ನಿರ್ಧಾರ ಮಾಡಾಗಿದೆ. ಮೂಕ ಪ್ರಾಣಿಗಳನ್ನ ಅಪಹರಿಸ್ಕೊಂಡು ಹೋದ್ರು. ಅನ್ನ ಕೊಡೋ ನೆಲಕ್ಕೆ ಬೆಂಕಿ ಇಟ್ರು. ಕಷ್ಟ ಕಾಲಕ್ಕೆ ಬೇಕು ಅಂತ ಕೂಡಿಟ್ಟಿರೋ ಆಭರಣಗಳನ್ನ ಕತ್ಕೊಂಡು ಹೋದ್ರು. ಅಮಾಯಕರನ್ನ ಆಸ್ಪತ್ರೆಯಲ್ಲಿ ನರಳು ಹಾಕಿ ಮಾಡಿದ್ರು. ಇಷ್ಟೆಲ್ಲ ಮಾರಣ ಹೋಮ ಮಾಡಿರುವ ನರರಾಕ್ಷಸರನ್ನ ನಾನು ಸುಮ್ಮನೆ ಬಿಡಲ್ಲ ತಾತ. ನಮ್ಮ ಸೂರ್ಯವಂಶನ ಕಾಯ್ತಾ ಇರುವ ಜಗನ್ಮಾತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ತಾತ, ವಿಷ ಹಾಕಿರೋ ಕೈಗಳನ್ನ ಕಟ್ಟಾಕಿ ಚಿತ್ರಹಿಂಸೆ ಕೊಟ್ಟಿರೋ ಆ ಕಿಡಿಗೇಡಿಗಳ ಅಟ್ಟಹಾಸನ ಛಿದ್ರ ಮಾಡೋವರೆಗೂ ನಾನು ನಮ್ಮ ಮನೆ ಹೊಸಲನ್ನು ದಾಟಿ ಒಳಗೆ ಬರಲ್ಲ. ಮೊನ್ನೆ ಎಷ್ಟು ಕೆಜಿ ಚಿನ್ನ ಸಿಕ್ತ್ರೋ? 20. ಬಾಸ್ಗೆ ವಿಷಯ ತಿಳಿಸಿದ್ರಾ? ಇಲ್ಲ, ಇನ್ನ ತಿಳಿಸ್ಬೇಕು. ನಮಸ್ಕಾರ ರೀ ಸರ್. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಏಯ್, ಯಾರಿರೋ ಇಲ್ಲಿಗೆ ಬಂದೆ?
ಇರ್ಲಿ ಬಿಡ ಮಚ್ಚ, ಹೆಣ್ಣು ಹೊನ್ನು ಮಣ್ಣು ಹುಡಿಕೊಂಬಂದ್ರೆ ಬೇಡ ಅನ್ನಕ್ ಆಗ್ತದ? ಅದೇ ಮತ್ತೆ. ನಮಸ್ಕಾರ ರೀ ಸರ. ಏನ್ರಿ ಸರ ಹಲ್ಲು ಚಪ್ಪುಡಿನ ಮೂಗಿಟ್ಕೊಳಕತ್ತೀರ? ಇದು ಹಲ್ಲುಜ್ಜೋ ಪೌಡ್ರ್ ಅಲ್ಲ, ಔಷಧಿ. ನಂಗೆ ನೆಗಡಿ ಆಗಿದೆ, ಅದಕ್ಕೆ ಈರ್ಸ್ಕೊಂತ ಇದ್ದೀನಿ. ಇದೇನಿದು ಜ್ಯುವೆಲ್ರಿ ಶಾಪ್ನ ಮೈ ಮೇಲೆ ಹಾಕೊಂಬಂದಿದ್ಯಾ? ಅದು ನಾವು ಮದ್ವೆಗೆ ಹೊಂಟಿದ್ವರಿ, ನನ್ನ ಸೊಂಟಾಗಿನ ಡಾಬು ಎಲ್ಲೋ ಬಿದ್ದೋಗೈತ್ರಿ, ಅದನ್ನೇ ಹುಡುಕ್ಲಕತ್ತಿದ್ರಿ. ನಿಮ್ಗೇನಾರು ಸಿಕ್ಕಾಯ್ತೇನ್ರಿ? ನಿನಗ್ ಮದ್ವೆ ಆಗಿದ್ಯಾ? ಅದನ್ನ ಕಟ್ಕೊಂಡು ನಿನಗೇನ ಬೇಕಾಯ್ತ್ಲಿ ಮಂಗ್ಯ? ಸುಮ್ನೆ ಕೇಳ್ತಾ ಇದೀವಿ ಅಷ್ಟೇ. ಅಲ್ಲಿ ನಿಂತವ್ರಲ್ರಿ ಅವರೇ ನಮ್ಮ ಯಜಮಾನ್ರಿ. ಯಾರೋ ಆ ಮುದುಕನ? ಆ ಮುದುಕನ? ಆ ಮುದುಕ ನಿನ್ಗಣ್ಣ, ನೀನು ಅವನೇ ಇಡ್ತೀನ. ಆ KR ಮಾರ್ಕೆಟ್ ಮಧ್ಯ ಮೆಟ್ರೋ ಟ್ರೈನ್ ಹೊಡೆದಂಗೆ ಸಖತ್ ಫಾಸ್ಟ್ ಆಗಿದ್ದಾಳೆ. ಆ ದೇವ್ರ ಈ ಎಂತೆಂತವ್ರಿಗೆ ಎಂತೆಂತವ್ರನ್ನ ಗಂಟ ಹಾಕ್ತಾನೆ. ಒಟ್ನಲ್ಲಿ ಆ ಮುದುಕ ಬಲೇ ಲಕ್ಕಿ. ಏನು ಅಂದ್ರೆ ಸ್ವಲ್ಪ ಬರ್ರಿ ಇಲ್ಲಿ. ಏನ್ರಿ ಬರ್ರಿ ಇಲ್ಲಿ. ಯಾರೋ ಇವಳು. ಚಂಪು, ಚಿಕ್ಕ ಯಜಮಾನ್ರಿ, ನಾನು ಆಗ್ಲೇ ಹೇಳಿದ್ನಲ್ಲ ಅಲ್ಲು ಜಪ್ಪುಡಿನ ಮೂಗಿಂದ ಎಳಕತ್ತವ್ರೆ ಅಂತ. ಆ ಕಳ್ಳನ್ ಮಕ್ಳು ಇವ್ರೇ. ಇದು ಹಲ್ಲುಜ್ಜೋ ಪುಡಿ ಅಲ್ಲ, ಇದು ನಶೆ ಏರ್ಸೋ ಮಾದಕ ಪುಡಿ. ನಾನು ಬಂದಾಗ್ಲೇ ಅದನ್ನ ಗಮನಿಸ್ದೆ. ಇವರು ನಮ್ಮ ಊರಿಗೆ ಹೊಸಬ್ರ ತರ ಇದ್ದಾರೆ. ಬೆಳಗ್ಗೆ ದೇವಸ್ಥಾನದ ಹತ್ರ ಇವರನ್ನ ನೋಡ್ದೆ, ಅನುಮಾನಾಸ್ಪದವಾಗಿ ಓಡಾಡ್ತಾ ಇತ್ತು. ಗೋಪಾಲ, ಇವರೇ ನಮ್ಮ ಬೇಟೆ.